ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಇವತ್ತಿನ ಎಪಿಸೋಡ್ ನೋಡಿರ್ತೀರಾ. ಗಿಲ್ಲಿ ಮತ್ತೆ ಧ್ರುವಂತ್ ನಡುವೆ ನಡೆದ ಒಂದು ಆಟದಲ್ಲಿ ಧ್ರುವಂತ್ ಅವ್ರು ಗೆದ್ದಿದ್ದಾರೆ. ನನಗೆ ಆಶ್ಚರ್ಯ ಏನು ಅಂದ್ರೆ, ಧ್ರುವಂತ್ ಗೆದ್ದ ಮೇಲೆ ಗಿಲ್ಲಿಗೆ ಹೀಯಾಳಿಸೋದಾಗ್ಲಿ, ಅವ್ರಿಗೆ ಕಿರಿಕಿರಿ ಮಾಡೋದಾಗ್ಲಿ, ಅವ್ರಿಗೆ ಕಾಲು ಎಳೆಯೋದಾಗ್ಲಿ ಏನು ಮಾಡಲಿಲ್ಲ. ಇದಕ್ಕಿಂತ ಮುಂಚೆ ಧ್ರುವಂತ್ ಅವ್ರಿಗೆ ಗಿಲ್ಲಿನ ಕಂಡ್ರೆ ಆಗೋದೇ ಇಲ್ಲ. ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ, ಗಿಲ್ಲಿ ಸರಿ ಇಲ್ಲ, ಆಟ ಆಡಕ್ ಬರಲ್ಲ, ಬರೇ ಕಾಮಿಡಿ ಮಾಡಕ್ ಬರೋದು ಅಂತ ಸುಮಾರು ಸರಿ ಟಾಂಗ್ ಕೊಟ್ಟಿದ್ದಾರೆ. ಬಟ್ ಇವತ್ತು ಗೆದ್ದ ಮೇಲೆ ಹೋಗಿ ಗಿಲ್ಲಿಗೆ ಶೇಕ್ ಹ್ಯಾಂಡ್ ಮಾಡೋದೇನು, ಅವ್ರನ್ನ ಹಗ್ ಮಾಡೋದೇನು, ಪದೇ ಪದೇ ಹೋಗಿ ಕಿಚನ್ ಅಲ್ಲಿ ಹಗ್ ಮಾಡೋದೇನು ಗೊತ್ತಾಗ್ಬಿಡೈತೆ ಅವ್ರಿಗೆ. ಏನಾದ್ರೂ ಇವಾಗ ನಾನು ಗಿಲ್ಲಿನ ಎದುರಾಕೊಂಡ್ರೆ ಜನರಿಗೆ ಕೆಂಗಣ್ ಗುರಿ ಆಗ್ಬೇಕಾಗತ್ತೆ, ಆಮೇಲೆ ನಮ್ಗೆ ಓಟ್ ಹಾಕೋದಿಲ್ಲ. ಸೊ ಧ್ರುವಂತ್ಗೂ ಗೊತ್ತು ಗಿಲ್ಲಿ ಗತ್ತು ಏನು ಅಂತ. ಅದಕ್ಕೆ ಆಟ ಗೆದ್ಮೇಲೆ ಫುಲ್ ಸೈಲೆಂಟ್ ಆಗ್ಬಿಟ್ರು ಧ್ರುವಂತ್ ಅವರು. ಇದು ನಮ್ಮ ಗಿಲ್ಲಿ ಗತ್ತು ಅಂದ್ರೆ. ಗಿಲ್ಲಿ, ನೀವು ಆಟ ಸೋತಿರ್ಬೋದು, ಆದ್ರೆ ನೀವು ಜನರ ಮನ್ಸನ್ನ ಯಾವಾಗ್ಲೂ ಗೆದ್ಬಿಟ್ಟಿದ್ದೀರಾ. ಹೊರಗಡೆ ಬಂದು ನೋಡಿ, ಗೊತ್ತಾಗತ್ತೆ ನೀವು ಎಷ್ಟು ಜನನ ಸಂಪಾದನೆ ಮಾಡಿದೀರಾ ಅಂತ. ಸ್ನೇಹಿತರೆ, ನಮ್ಗೆ ಇವಾಗಿರೋ ಒಂದ್ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ, ನಾವೆಲ್ಲರೂ ಗಿಲ್ಲಿಗೆ ವೋಟ್ ಮಾಡಬೇಕು. ಪ್ರತಿಯೊಬ್ರು ವೋಟ್ ಮಾಡಿ, 99 ವೋಟ್ ಮಾಡಿ, ನಿಮ್ ಮನೆಯವ್ರಿಗೂ ಮಾಡ್ಸಕ್ ಹೇಳಿ, ನಿಮ್ ಮಕ್ಕಳು ಯಾರು ಇದಾರೆ ಸ್ನೇಹಿತರು ಎಲ್ಲರಿಗೂ ಹೇಳಿ, ಗಿಲ್ಲಿಗೆ 99 ವೋಟ್ ಮಾಡಿ ಅವ್ರನ್ನ ಗೆಲ್ಸೋಣ, ಅವ್ರನ್ನ ಫೈನಲ್ ವರ್ಗೂ ತಗೊಂಬರೋಣ. ಫೈನಲ್ ಕಪ್ ಹಿಡಿಯೋದನ್ನ ನಾವೆಲ್ಲರೂ ನೋಡೋಣ ಅಂತ ಹೇಳ್ತಾ ಇದೀನಿ. ಜೈ ಗಿಲ್ಲಿ.